3, 2, 1. ಎಷ್ಟು ತಿಂದ್ರಿ? 9 ಬಾಳೆ ಮಾರ ನೀವು ಮನ್ಸ್ನ ಮಾರ. ಕರೆಕ್ಟ್ ಇತ್ತಲ್ಲ 9. ಹೌದು ಮಾರ. ಜಾಸ್ತಿ ಬಾಳೆಹಣ್ಣಲ್ಲ, 1 ನಿಮಿಷದಾಗ ಯಾರು ಜಾಸ್ತಿ ತಿಂದ್ರು. ಆನ್ ಮಾಡ. 1, 2, 3 ಸ್ಟಾರ್ಟ್. ದೇವೇಂದ್ರ ಆರ ಇಲ್ಲ ಮಾರದೆ. ಕೆಸರು ರಾಶಿ ಮಾರ. ಪ್ರಸಾದ ಬಂದ. ಸೀಟ್ ಬೆಲ್ಟ್ ಹಾಕೋ ಸಾಗತ್ತಾ? ಹೊಸ ಅಂಗಡಿ ಕೃಷ್ಣಣ್ಣ ಸಿಕ್ಕ್ರೆ. ಸಿದ್ಧಾರ್ಥ್ ಜನ್ಸಾಲೆ ಅವ್ರು ಮಾಡಿದ ಮಾಡೆಲ್ಸ್ ನೋಡಿ. ವಾವ್, ಬ್ಯೂಟಿಫುಲ್. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಚೇತನ್ ಕುಮಾರ್ ಹಳ್ಳಿಹೊಳೆ ಅಂತೆ. 2021 ವ್ಲಾಗ್ಸ್ ನೋಡ್ತಾ ಇದ್ರೆ ಒಂದು ಕಾಮೆಂಟ್ ಹಾಕಿ ಚೇತನ್ ಅವರೇ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ, ಸುಸ್ವಾಗತ. ಸೊ ನಾವೀಗ ಕೋಟೇಶ್ವರಕ್ಕೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಕೆಲಸ ಇತ್ತ, ಒಂಚೂರು ಬಟ್ಟೆ ತಗೊಂಬಿತ್ತ ಹೋಗ್ತಾಯಿತ್ತು. ನನ್ನ ಜೊತೆ ಪ್ರಸಾದ ಇದ್ದ. ನಮ್ಮ ಫಸ್ಟ್ ವ್ಲಾಗಿಗೆ 500 ವ್ಯೂಸ್ ಬಂದಿತ್ತು. ನಾನು 1 ವರ್ಷ ಆಯ್ತು ವಿಡಿಯೋ ಹಾಕದೆ. ಎಲ್ಲೊಂದು 50-100 ಜನ ಕಾತ್ರೆ ಅನ್ಕೊಂಡು. ಬಟ್ ತುಂಬ ಖುಷಿ ಆಯ್ತು. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಕಮಲಶಿಲೆ ಹೋಗ್ಕಿತ್ತ. ಹೋಗ್ತಾ ನಿಮಗೆ ಎಲ್ಲ ಹೇಳ್ತೆ. ಕಮಲಶಿಲೆಯಿಂದ ಮತ್ತೊಂದು ಕಡೆ ಹೋಗ್ಕಿತ್ತ. ಏನು ಸೈಜ್ ಇತ್ತ? 5XL ಇತ್ತು. 5XL ಭಾಳ ಅಲ್ಲ. ನಾವೆಲ್ಲ ಬತ್ತಂದು ಗೊತ್ತಿದ್ವು. ಗಾಯ್ಸ್, ನನಗೆ ಈ ಶರ್ಟ್ ಇಷ್ಟ ಆಗಿದೆ. ಸೈಜ್ ಕೂಡ ಕರೆಕ್ಟ್ ಆಗ್ತ. ಸೊ ಇದೊಂದು ತಗೊಂತ ಇದ್ದೆ. ನಮ್ಮ ಪ್ರಸಾದ ಅಂತೂ ಹುಡುಕ್ತಾನೇ ಇದ್ದ. ಸಿಕ್ಲೇ ನಿಂಗೆ ಜಾಕೆಟ್ ನೀವು ಜಿಪ್ಪ ಹಾಕೋ ಬತ್ತಿಲ್ಲ ಏನು ದಪ್ಪ. ಈ ಟೊಪ್ಪಿ ಮಾತ್ರ ಇಷ್ಟ ಆಯ್ತು, ಮಾತ್ರ ಸಕ್ಕತ್ತಿತ್ತು. ಗಾಯ್ಸ್, ಈಗ ನಮ್ಮದು ಶಾಪಿಂಗ್ ಎಲ್ಲ ಆಯ್ತು. ಈಗ ನಾವು ಇಲ್ಲಿಂದ ಹೊರಟಿದ್ದೇವೆ. ಗಾಯ್ಸ್, ನಾವೀಗ ಕಮಲಶಿಲೆಗೆ ಹೋಗ್ತಾ ಇದ್ದೇವೆ. ಫಸ್ಟ್ ವ್ಲಾಗಲ್ಲಿ ಹೇಳಲಿಕ್ಕೆ ಮರ್ತೋಯ್ತು, ನಮ್ಮದು ಇನ್ನೊಂದು ಚಾನಲ್ ಇತ್ತು, ಯಕ್ಷ TV ಕನ್ನಡ ಅಂತ. ಅದರಲ್ಲಿ ನಾವು ಈ ಯಕ್ಷಗಾನ ವೀಡಿಯೋಸ್ ಬಿಡ್ತಾ ಇರೋದು ಸಣ್ಣ ಪುಟ್ಟ. ಮತ್ತು ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತೇವೆ, ಯಕ್ಷಗಾನದ ಲೈವ್ ಸ್ಟ್ರೀಮ್. ಅದನ್ನು ಚೆಕ್ಔಟ್ ಮಾಡಿ. ಒಟ್ಟು ಅದರಲ್ಲೊಂದು 80,000 ಸಬ್ಸ್ಕ್ರೈಬರ್ ಏನೋ ಇದ್ರೆ. 88 ಆಯ್ತು. 88,000 ಸಬ್ಸ್ಕ್ರೈಬರ್ ಇತ್ತು ನನಗೆ. 88. ಆದ್ರೆ ಶನೇಶ್ವರ ದೇವಸ್ಥಾನಕ್ಕೂ ಇಲ್ಲ ಆಚಿಂದ ಬಂದಿಲ್ಲ. ಗಾಯ್ಸ್, ಈಗ ನಾವು ಕಮಲಶಿಲೆಗೆ ಎಂಟ್ರಿ ಕೊಟ್ಟಿದ್ದೇವೆ. ಇಲ್ಲೇ ಇಡೋಣ. ಕಾರೆಲ್ಲ ಇಲ್ಲೇ ಇಟ್ಟಿರಪ್ಪ. ಎಲ್ಲ ನಾವು ಇಲ್ಲೇ ಇಟ್ಟಿಲ್ಲ. ಹೊಸ ಅಂಗಡಿ ಕೃಷ್ಣಣ್ಣ ಸಿಕ್ಕರೆ. ಕಮಲಶಿಲೆ ಮೇಳದ ಶ್ರೀವೇಷಧಾರಿಗಳು. ಮತ್ತೆ ಹೆಂಗಿದ್ರಿ? ಹೌದು. ನಾವೀಗ ದೇವರ ದರ್ಶನ ಮುಗಿಸ್ಕೊಂಡು ಅನ್ನ ಪ್ರಸಾದಕ್ಕೆ ಹೋಗ್ತಾ ಇದ್ದೇವೆ. ಇದು ಭೋಜನ ಶಾಲೆ. ಇಲ್ಲೇ
ಸಿದ್ಧಾರ್ಥ್ ಜನ್ಸಾಲೆ ಅವ್ರು ಮಾಡಿದ ಮಾಡೆಲ್ಸ್ ನೋಡಿ. ಕಮಲಶಿಲೆ ಮೇಳದ ರಂಗಸ್ಥಳ, ಬಸ್, 2 ಮೈಕ್, ಚೌಕಿ ಎಲ್ಲ ಮಾಡಿದ್ರು. ಕಂಪ್ಲೀಟ್ ದೇವಸ್ಥಾನದ ಮಾಡೆಲ್ ಮಾಡಿದ್ರು. ಸೂಪರ್. ಗೈಸ್ ನಾವೀಗ ಅನ್ನ ಪ್ರಸಾದ. ಗೈಸ್ ನಾವೀಗ ನಂದಿ ಹೋಟೆಲ್ಗೆ ಬಂದಿದ್ದೇವೆ. ಚಾ ಕೊಡುವ ಅಂದಳಿ ಒಂದು ಚಾ ಕುಡ್ಕೊಂಡು ಹೋಗ್ತದೆ. ಈಗ ನೆಕ್ಸ್ಟ್ ಒಂದು ಕ್ರೇಜಿ ಚಾಲೆಂಜ್ ವಿಡಿಯೋ ಇತ್ತು. ಈಗ ಬಪ್ಪತ್ತಿಗೆಲ್ಲ ಪ್ಲ್ಯಾನ್ ಮಾಡಿತ್ತು. ಈಗ 7 ಇಡ್ಲಿ ಏರಿಸ್ತಾ ಇದ್ದ ಪ್ರಸಾದ. ನಾನು ಜಸ್ಟ್ ಸಿಂಗಲ್ ಚಾ ಹೇಳಿದೆ. ನಮ್ಮ ಚಾ ಬಂತು. ಗಾಯ್ಸ್ ನಾವೀಗ ಬಾಳೆಹಣ್ಣು ತಿನ್ನುವ ಚಾಲೆಂಜ್ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾನೆ ದೇವೇಂದ್ರ. ಈಗ ಬಂದಷ್ಟೇ. ಈಗ ಮತ್ತೆ ಈಚೆಗೆ ಪ್ರಸಾದ. ಟೋಟಲ್ 3 ಜನ. ಈಗ ಒಂದೊಂದು ನಿಮಿಷ ಟೈಮ್ ಒಬ್ಬೊಬ್ರಿಗೆ. ಲ್ಯಾಪ್ಟಾಪಲ್ಲಿ ಟೈಮರ್ ಆನ್ ಇರುತ್ತೆ. ಸೊ ಯಾರು ಜಾಸ್ತಿ ಬಾಳೆಹಣ್ಣು ತಿಂದ್ರೆ ಜಾಸ್ತಿ ಬಾಳೆಹಣ್ಣಲ್ಲ, 1 ನಿಮಿಷದ ಯಾರು ಜಾಸ್ತಿ ತಿಂದ್ರೆ 1 ನಿಮಿಷದಲ್ಲಿ ಯಾರು ಜಾಸ್ತಿ ತಿಂತ್ರ ಅವ್ರು ವಿನ್. ಎಂತ ಮಾಡೋದೀಗ? ಯಾರು ಫಸ್ಟ್? ದೇವೇಂದ್ರ ಫಸ್ಟ್. ಇಲ್ಲ ತೋರ್ತದೆ 0.5. ಈಗ ನಿಮ್ ಕಣ ಹಾಕ್ದಾರ ನೆಕ್ಸ್ಟ್ ಲಾಸ್ಟ್ ದೇವೇಂದ್ರ ಫಸ್ಟ್. ಈಗ ದೇವೇಂದ್ರ ಫಸ್ಟ್, ನಾವು ಇಬ್ಬರೇ ಮಾಡೋ. ಈಗ ಇಲ್ಲ ಅವ್ರ ಕಣಗೆ ಯಾರು ಹಾಕ್ತಾರ ಅವ್ರು ಲಾಸ್ಟ್. ಲಾಸ್ಟ್. ನಾ ಲಾಸ್ಟ್. ಪ್ರಸಾದ್ ಸೆಕೆಂಡಾ? ಅವ ಸೆಕೆಂಡ್. ಬಾಳೆಹಣ್ಣು ಇರುತ್ತೆ ಬಹುಮಾನ. ಈಗ ಬಹುಮಾನ ಪ್ರಸಾದ್ ಒಂದು ಐಫೋನ್. ಆನ್ ಮಾಡ. 1 2 3 ಸ್ಟಾರ್ಟ್. ದೇವೇಂದ್ರ ಇಲ್ಲ ಬರದೆ. 3 ಸ್ಟಾರ್ಟ್. 56 ಸೆಕೆಂಡ್ ಇದೆ. ಒಳ್ಳೆ ಗುಂಪುಗೋಳೆ ಹೆಣ್ಣು ಪೂರ ತಿನ್ಕೆ. ಪೂರ ತಿನ್ಕ. ಪೂರ್ತಿ ಒಂದ್ ಬಾಳೆಹಣ್ಣು ಉಳುಕಿಲ್ಲ. ಲಾಸ್ಟ್ ಬಾಳೆಹಣ್ಣು ಬಾಯಾಗೆ ಅಂತ ಇಪ್ಪಗಿಲ್ಲ. ಮೂವತ್ತಾರು ಸೆಕೆಂಡ್ ಇತ್ತು. ಎಷ್ಟಿಂದೆ? ಸುಮಾರು ಸಿಪ್ಪಿ ಆಯ್ತು ಕಡಿ ಕಮ್. ಆಕ್ಟಿಂಗ್ ಮಾಡ್ರಂದ್ರು ಓವರ್ ಆಕ್ಟಿಂಗ್ ಮಾಡ್ತಾವ. 15 ಸೆಕೆಂಡ್ ಇತ್ತ. ಲಾಸ್ಟ್ ಬಾಯಾಗ ಉಳಿದ್ರೆ ಆ ಬಾಳೆಹಣ್ಣು ಲೆಕ್ಕಕ್ಕಿಲ್ಲ. 9 8 7 6 5 4 3 2 1 ಆಯ್ತು. 1 2 3 4 5 6 7. ದೇವೇಂದ್ರ 7 ಬಾಳೆಹಣ್ಣು ತಿಂದಿದ್ದ 1 ನಿಮಿಷದಲ್ಲಿ. ದೇವೇಂದ್ರ ಈಗ 7 ಬಾಳೆಹಣ್ಣು ತಿಂದಿದೆ. ಈಗ ಪ್ರಸಾದ 8 ತಿಂದ್ರೆ ಮೇನ್. ಎಂಟ್ಲಿಗೆ 1 ಸಿಗ್ದೇವಾರೆ. ಈಗ ನೆಕ್ಸ್ಟ್ ಪ್ರಸಾದ. ಬಿಡಿ ಅಪ್ಪರ ಹಂಗೆ ಯಾರು ಬೇಕಾದ್ರೆ ಹೊತ್ತು ತಿನ್ಲಕ್ಕೆ ಈಗ ಹತ್ತಿಲ್ಲ. ಸ್ಟಾರ್ಟ್. 52 49 ಸೆಕೆಂಡ್. ಹಗುರ ತೀಡ ಅಣ್ಣ. ವಿನಯ್ ನೋಡಿಲ್ಲ ಬಾರಿ ಗಾಡಿ. ಪೂರ ಖಾಲಿ ಮಾಡಿ. 34 30 28 22. ಒಂದು ಎಲ್ಲ ಅದೆಲ್ಲ ಬೇರೆ ಬೇರೆ ಲೆಕ್ಕ. 17 ಸೆಕೆಂಡ್ 16 ಸೆಕೆಂಡ್ 15 ಸೆಕೆಂಡ್ ಆಯ್ತು. 14 ಸೆಕೆಂಡ್ ಆಯ್ತು. 13 11 10 8 7 6 5 4 3 2 1. ಈಗ ಪ್ರಸಾದ ಎಷ್ಟು ತಿಂದಿದ ಕಾಂಬ? ಈಗ 1 2 3 4 5 6 7 8
9 ಬಾಳೆಹಣ್ಣು ಮಾರ, ನೀವು ಮನ್ಸ್ನ ಮಾರ. ಕರೆಕ್ಟ್ ಇತ್ತಲ್ಲ 9? ಹೌದು ಮಾರ, ಅವನಲ್ಲ ಅಲ್ಲಿತ್ತ. ಕೊಟ್ಟಿತ್ತಲ್ಲ. ನೀನ್ ಏನ್ ಮಾಡಿದೆ ಮಾರ, ನಿನ್ಗೆ ಕಾಂಪಿಟೇಷನ್ ಅಪ್ಪ. ಸರಿ, ನಾನು ಮತ್ತೆ ಹಂಗಾರೆ ಅದೇ ಎಂಡ್ ಆಯ್ತಲ್ಲ ಟೈಮಿಂಗ್, ಹಂಗೆ. ಈಗ ಪ್ರದೀಪಣ್ಣ 10 ಬಾಳೆಹಣ್ಣು ತಿನ್ಕ, ನೀವು 7 ತಿಂದಿದ, ನಾವು 9 ಬಾಳೆಹಣ್ಣು ತಿಂದಿದ್ದಿ. ಇವ್ರು 10 ತಿಂದ್ರೆ ವಿನ್. ಸ್ಟಾರ್ಟ್. ಓಕೆ ಸ್ಟಾರ್ಟ್. ಗುಮ್ಮುಗಳು. ನಿಧಾನ ನಿಧಾನ ನಿಧಾನ. ಪ್ರದೀಪ್ ಅವರು ಈಗ ನೋಡಿ 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 ಬಾಯಿ ನೋಡಿ, ಅವ್ರದ್ದು ಬಾಯಿ ನೋಡಿ. 41 ಸೆಕೆಂಡ್. 3 ತುಂಬಿಸ್ಕೊಂಡ್ರೆ ತವರ್ರೆ. ಓಯ್ 3 3 ಇಲ್ಲ, ಒಂದೊಂದೇ ತುಂಬಿಸ್ಕಣಕ. ಹೋಗ್ರ 24 22 ಹ್ಯಾಂಗೋ ಗೆಲ್ಲದ್ ನಾವೇ. 20 19 15 ಸೆಕೆಂಡ್ ಇತ್ತು. 14 ಸುಮಾರು ತಿಂದಂಗಿತ್ತು ಮಾರ. 10 10 9 8 7 6 5 4 3 2 1. ಫೈನಲ್. ಇದಿಲ್ಲ. ಎಸ್. ಈಗ 1 2 3 4 5 6 7 8 9. ನಾ ಹೇಳಿದ್ದೆ ಮಾರ. ಗೈಸ್, ಈಗ ನಂಗೂ ಪ್ರಸಾದಂಗೂ ಟೈ ಆಯ್ತು. 9 ಬಾಳೆಹಣ್ಣು ತಿಂದಿದ್ದ. ಈಗ 15 ಸೆಕೆಂಡಿಗೆ ಯಾರು ಜಾಸ್ತಿ ತಿಂದ್ರೆ ಕಾಮ್ದ. ಫಸ್ಟ್ ಪ್ರಸಾದ ಬಂದಿದೆ ಈಗ. ಸ್ಟಾರ್ಟ್. 11 10 9 7 6 5 4 4 3 2 1. ಎಷ್ಟು? 3. ಸ್ಟಾರ್ಟ್. 9 8 7 6 5 4 3 2 1. ಎಷ್ಟು ತಿಂದ್ರಿ? ಇಲ್ಲ 8. ಅಂತ ಗಿಫ್ಟ್ ಇಲ್ಲ. ಗಿಫ್ಟ್ ಅಂತ ನಮ್ ಲೋ ಬಜೆಟ್ ವ್ಲಾಗಪ್ಪ. ಗಿಫ್ಟ್ ಅಂತ ಅಲ್ಲ, ಇನ್ನೊಂದು ಚಾಲೆಂಜ್. ಬಾಳೆಹಣ್ಣೆ ಲಾಭ ಅಷ್ಟೇ. 4 ಬಾಳೆಹಣ್ಣು ಇತ್ತು. ಇದ್ರ ಮತ್ತೆ ಒಚ್ಚಿ ಬೆಚ್ಚದ 3 ಅಲ್ಲ, ನೀ ತಿಂದದ್ ಬಾಳೆಹಣ್ಣು ಲಾಭ ಅಷ್ಟೇ. ಮತ್ತೆ ಅಂತ ಇಲ್ಲ. ಜನ ಬೆವ್ರಿ ಹೋದಾಗ 1-2.5 ನಿಮಿಷ ಇದ್ದೀರ ಆರಾಮ್. ಒಂದು ಕೊನೆ ತಿಂತಿದ್ದಿ. 1-2.5-3 ನಿಮಿಷ ಇತ್ತು. ಫೈನಲಿ ಈಗ ಪ್ರಸಾದ ವಿನ್ ಆಗಿದ್ದಾನೆ. ಏನು ಪ್ರೈಸ್ ಇಲ್ಲ. ಗಾಯ್ಸ್, ನಾವು ಈ ವ್ಲಾಗ್ ನ ಸುಮ್ಮನೆ ಇದು ಬಿಯಾಂಡ್ ದ ಸೀನ್ಸ್. ಗಾಯ್ಸ್, ನಾವು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಸೊ ಬಾಳೆಹಣ್ಣು ಚಾಲೆಂಜ್ ಅಲ್ಲಿ ಪ್ರಸಾದ ವಿನ್ ಆಗಿದೆ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನ್ ನಿಮ್ನೆಲ್ಲ ಮೀಟ್ ಆಗ್ತೀವಿ. ಒಂದು ಸ್ಪೆಷಲ್ ವ್ಲಾಗ್ ನೊಂದಿಗೆ ಮೀಟ್ ಆಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿನಗೆ ಸ್ವಲ್ಪ ಜವಾಬ್ದಾರಿ ಇದೆಯೇನೋ? ನಿನ್ಗಿನ ಚಿಕ್ಕವ್ರಿಗೆಲ್ಲ ಮದುವೆ ಆಗೈತೆ, ಮಕ್ಳಾಗೈತೆ, ನೀನಿನ್ನ ಒಳ್ಳೆ ಅಬ್ಬೆಪರ್ ಇದ್ದಂಗಿದ್ಯಲ್ಲೋ. ಈ ಮನೆಗೆ ಸೊಸೆ ಬರ್ಬೇಕು, ಈ ಮನೇಲಿ ಮಕ್ಕಳಾಗ್ಬೇಕು, ನಾನು ಮೊಮ್ಮಕ್ಕಳನ್ನ ನೋಡ್ಬೇಕು.